ನಾರಾಯಣಂ ಗುಣೈಃ ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಓಂ ಓಂ ಅಸಾತೋರ್ಮ ಜಿಜ್ಞಾಸ ಓಂ. ಸೊ ನಾಳೆ ಪಾಠ ಇರುತ್ತೆ ಅಂತ ಅರ್ಥ. ನಾಳೆ ಇರ್ತಾರೆ ಇರೋದಿಲ್ಲ ಅಂತ ಹೇಳಿದ್ರು ಇಲ್ಲ, ಕೃಷ್ಣಾವತಾರ ಮಾಡ್ತಾನೆ, ಅದರಿಂದ ಇರಬೇಕು. ಯದಾಮನನ ಈಗ ಹೇಳಿದರು. ವಾಯುದೇವರ ಮೇಲೆ ಇನ್ನೊಬ್ಬರಿದ್ದಾರೆ ಇಲ್ಲ ಅಂತ ಹೇಳಿ, ಇಲ್ಲ ಇನ್ನೊಬ್ಬರಿಲ್ಲ. ಯತಿಹಾರೋ ವಿಶಂಸಂತಿ ಹಿತವತ್ ನಾನ್ಯಥ ಅನ್ಯಥಾ ಭೇದಾನುಪತ್ತಿ ರೀತಿ ಭೇದೆಯನ್ನು ಉಪದೇಶವತ್. ಓಂ ಪ್ರಾಣಸ್ಯ ಸರ್ವೋತ್ತಮತ್ವೇ ಪರಮಾತ್ಮನ ಭೇದ ಅನುಪಪತ್ತಿ ರೀತಿ ಚೇನ್ನ ಶ್ರುತ್ಯುಪದಿಷ್ಟವತ್ ಉಪಪತ್ತೇ. ನೀವು ಪ್ರಾಣದೇವರನ್ನ ಸರ್ವೋತ್ತಮ ಅಂತ ಕರೆದು ಬಿಟ್ರಲ್ಲ, ಹಾಗಿದ್ರೆ ಪರಮಾತ್ಮನಿಗೆ ಅವ್ರಿಗೆ ಭೇದ ಇಲ್ಲ ಅಂತ ಆಯ್ತಲ್ಲ ಅಂತ ಕೇಳಿದರೆ ಅಲ್ಲ. ಹೇಳಿದ್ದೆಲ್ಲಿ ಸಾಧಕರಲ್ಲಿ ಉತ್ತಮ ಅಂತ ಹೇಳಿದ್ದೆ ಹೊರತು ಸ್ಟೂಡೆಂಟ್ಸಲ್ಲಿ ಫಸ್ಟ್ ಅಂತ ಹೇಳಿದರೆ ಪ್ರಿನ್ಸಿಪಾಲ್ ಹೋದ ಅಂತ ಅರ್ಥ ಅಲ್ಲ. ಅದಕ್ಕೆ ಏನಂತ ಸ್ಟೂಡೆಂಟ್ಸಲ್ಲಿ ಹೇಳ್ತಿರೋದೆ. ವಾಯುದೇವರು ಇನ್ನೊಬ್ಬರಿಲ್ಲ ವಾಕ್ಯ ಬಂದಿದೆ. ವಾಯುರ್ಭೀಮೋ ಭೀಮರಾದೋ ಮಹೋಜ ಸರ್ವೇಷಾಂಚ ಪ್ರಾಣಿನಾಂ ಪ್ರಾಣಭೂತಃ ಅನಾವೃತ್ತಿರ್ದೇಹಿನಾಂ ದೇಹಪಾತೆ ತಸ್ಮಾತ್ ವಾಯು ದೇವದೇವೋ ವಿಶಿಷ್ಟ. ಸರ್ವೋತ್ತಮರು ಅಂತ ಆಯ್ತಾಗ ಇದು ಅರ್ಥ ಮಾಡ್ಕೋಬೇಕು. ಯಾರಲ್ಲಿ ಸರ್ವೋತ್ತಮರವರು? ಇವರಲ್ಲಿ ಸರ್ವೋತ್ತಮರೇ ಹೊರತು ಹಾಲಲ್ಲ. ಈ ಅಧಿಕರಣ ಅದಕ್ಕೆ ಹೊರಟಿರೋದು. ಈ ಅಧಿಕರಣ ಹೇಳೋದನ್ನೇನೆ. ಅನ್ಯೇಭ್ಯ ಪ್ರಾಣಸ್ಯ ಉತ್ತಮತ್ವಂ ತಸ್ಮಾತ್ ಪರಮಾತ್ಮನೋ ಹಿ ಉಪದಿಷ್ಟಂ. ಪರಮಾತ್ಮ ವಾಯುದೇವರನ್ನು ಉಳಿದವರು ಉತ್ತಮ ಅಂತ ಹೇಳ್ತಾ ಇದ್ದಾನೆ ಹೊರತು, ಮತ್ತು ನಾವು ಎಲ್ಲ ತಿಳಿಸಿ ಹಾಗೇನೆ ಹೊರತು ವಿಷ್ಣುವಿನ ಸಮಾನೋ, ವಿಷ್ಣು ಸಮ ಆಗಬೇಕು ಅಥವಾ ವಿಷ್ಣುಗಿಂತ ಮೇಲಾಗಬೇಕು, ಆ ವಿಷಯ ಬಂದೇ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೇನು ಹೇಳಬೇಕೀಗ? ಪ್ರಕರಣ ಅಂತ ಕರೀತಾರೆ. ಪ್ರಕರಣ ಅಂದ್ರೇನು? ಕಾಂಟೆಕ್ಸ್ಟ್. ಆ ಕಾಂಟೆಕ್ಸ್ಟಲ್ಲಿ ಹೇಳಿದ ಮಾತಿಗೆ ಅದೇ ಅರ್ಥ ಮಾಡಬೇಕು, ಅವ್ರು ಬೇರೆ ಮಾತನ್ನು ಹೇಳಬಾರ್ದು. ನೇತಿಚೇನ್ನ ವ್ಯತಿಹಾರೋ ವಿಶಂಸಂತಿ ಹಿತವತ್. ಓಂ ಉಕ್ತಂ ಪ್ರಾಣಾತ್ ಪರಮಾತ್ಮನಃ ಉತ್ತಮತ್ವಂ ಪೂರ್ವೋಕ್ತ ಅಧ್ಯಾಹಾರೇಣ ಏಷತು ವಾ ಅತಿ ವದತಿ ವಿಶಿಷ್ಯಂತಿ ಯಥೇತರೇಷು ವಿಶೇಷಣಂ ಉತ್ತಮತ್ವಂ ಹಿ ದೇವಾನಾಂ ಮುಕ್ತಾವಪಿ ಹಿ ಮಾನವಾತ್ ತೇಭ್ಯ ಪ್ರಾಣಸ್ಯ ತಸ್ಮಾಚ್ಚ ನಿತ್ಯ ಮುಕ್ತಸ್ಯ ವೈ ಹರೇಃ ಇತಿ ಚ ಬೃಹತ್. ವಿಶಂಸಂತಿ ಅಂದ್ರೇನು? ವ್ಯವಹಾರ ಮಾಡಬೇಕಾದ್ರೆ ಒಂದು ಪ್ರಸಂಗ ಬಂದಿದೆ. ಉತ್ತಮತ್ವಂ ಹಿ ದೇವಾನಾಂ ಮುಕ್ತಾವಪಿ ವಿಶೇಷ ಇತರಸ್ತು ವಿಶೇಷಣಂ. ವಿಶೇಷಣ ಹಾಕಿ ಹೇಳಿದ ಕಾಲಕ್ಕೆ ಈ ಬ್ಯಾಚ್ ಫಸ್ಟ್ ರ್ಯಾಂಕ್ ಅಂದರೆ ಈ ಬ್ಯಾಚ್ ಫಸ್ಟ್ ರ್ಯಾಂಕ್. ಯಾರೋ ಅವ್ನು ಫಸ್ಟ್ ರ್ಯಾಂಕ್ ಅಂದ್ರೆ ಇವನು ಬಂದ, ನಾನು ಫಸ್ಟ್ ರ್ಯಾಂಕ್ ಬಂದಿದ್ದೇನೆ ಅಲ್ಲೇ ಈ ಬ್ಯಾಚಲ್ಲಿ ಹೇಳ್ತಿರೋದು. ಆ ಬ್ಯಾಚಲ್ಲಿ ಬಂದು ರಿಟೈರ್ ಆಗೋ ಸ್ಥಿತಿಲಿ ಇದ್ದೀನಿ ಈಗ. ಈ ಬ್ಯಾಚಲ್ಲಿ ಹೇಳ್ತಾ ಇದ್ದೀನಿ ನಾವು. ಮುಗಿದೋಯ್ತಾ ಈ ಬ್ಯಾಚ್ ಅಂದ ತಕ್ಷಣ ಏನಾಯಿತು? ಬೇರೆ ಹೋಯ್ತು. ಆದರೆ ದೇವರಿಗೆ ಹಾಗೆ ವಾಯುದೇವರಿಗೆ ಹೇಳ್ತಿರೋದೇನು? ಜೀವರ ಗುಂಪಿನಲ್ಲಿ ಶ್ರೇಷ್ಠ ಅಂತ ಹೇಳಿದ್ದರಿಂದ ಮುಕ್ತಿಯಲ್ಲೂ ಬ್ರಹ್ಮದೇವರು ಶ್ರೇಷ್ಠ, ಇವರೇ ಬ್ರಹ್ಮದೇವರು, ಇಲ್ಲಿ ಅವರೇ ಶ್ರೇಷ್ಠ. ಆ ಅರ್ಥ ಮಾಡಬೇಕೆ ಹೊರತು ದೇವರಿಗಿಂತ ಮೇಲು ಅಂತ ಅರ್ಥ ಮಾಡೋದಕ್ಕೆ ಬರೋದಿಲ್ಲ. ಪ್ರಶ್ನೆ ಈಕ್ವಲ್ಲೂ ಅಲ್ಲ, ಮೇಲೂ ಅಲ್ಲ. ಕೃತಿರ್ನಿಷ್ಠಾ ಜ್ಞಾನಮಿತ್ಯಾದೀನಾಂ ಭೇದಾದ್ ಬಹವಃ ಉತ್ತಮ ಇತಿ ಚೇನ್ನ ಸೈವ ಹಿ ಸತ್ಯಾದಯಃ. ಓಂ ಸತ್ವಾದಿಗುಣಾಸ್ತಸ್ಯ ಏವ ಪರದೇವತಾಯಾಃ ಸ್ವರೂಪಭೂತಾಃ ಬ್ರಹ್ಮತರ್ಕೇ ಚ ನಾಮಾದಿಪ್ರಾಣಪರ್ಯಂತಾದ್ ಯೋ ಹಿ ಸತ್ಯಾದಿರೂಪವಾನ್ ತಸ್ಮೈ ನಮೋ ಭಗವತೆ ವಿಷ್ಣವೇ ಸರ್ವಜಿಷ್ಣವೇ ಇತಿ. ಸತ್ಯಾದ್ಯ ಅಹಮಾತ್ಮಾಂತ ಯದ್ಗುಣಾಃ ಸಮುದೀರಿತಾಃ ತಸ್ಮೈ ನಮೋ ಭಗವತೆ ಯಸ್ಮಾದೇವ ವಿಮುಚ್ಯತೆ ಇತಿ ಅಧ್ಯಾತ್ಮೆ. ಕೃತಿ ನಿಷ್ಠಾ ಜ್ಞಾನಂ ಇತ್ಯಾದೀನಾಂ ಭೇದಾತ್ ಬಹವಃ ಉತ್ತಮ ಇತಿ ಚೇನ್ನ. ನಾವೇನಂತೇವೆ? ಕೃತಿ ಅಂತೇವೆ, ನಿಷ್ಠೆ ಅಂತೇವೆ, ಜ್ಞಾನ ಅಂತೇವೆ, ಫಲ ಅಂತೇವೆ. ಇವನು ಬಲಿಷ್ಠ, ಇವನು ಜ್ಞಾನಿ, ಹೀಗೆಲ್ಲ ಹೇಳ್ತೇವೆ. ಆ ರೀತಿ ತೊಗೊಂಡು ಬಿಟ್ಟಾಗ ಉತ್ತಮ ಎಷ್ಟೋ ಜನ ಇರಬೇಕು ಅಂತ ಆಯ್ತಲ್ಲ. ಇವ್ರು ಬೆಸ್ಟ್ ಡಾಕ್ಟರು, ಬೆಸ್ಟ್ ಇಂಜಿನಿಯರ್ ಅಂತ ಹೇಳೋದಿಲ್ಲ. ಇಂಜಿನಿಯರ್ ಬೇರೆ ಡಾಕ್ಟರ್ ಬೇರೆ ಆಗೋದೇ ಆಯ್ತಲ್ಲ ಈಗ. ಅದೇ ರೀತಿ ದೇವರು ಅನಂತ ಗುಣವನ್ನು ತೊಗೊಂಡಾಗ ಒಂದೊಂದಕ್ಕೂ ಒಬ್ಬನು ಇದ್ದಾಗ ದೇವರು ಎಷ್ಟು ಜನ ಆಗಬೇಕಾಗತ್ತಾಗ? ಅನಂತ ಆಗತ್ತೆ ಅಲ್ಲ, ಒಬ್ಬಂದೇ ಗುಣಗಳಿವಿಷ್ಟು ಕೂಡ. ನಮ್ಗೆ ಯಾರು ಪ್ರಶ್ನೆ ಆತಕ್ಕೆ ಬಂದರೆ ಲೋಕದಲ್ಲಿ ಎಲ್ಲ ಆಗಿಲ್ಲ, ಎಲ್ಲರೂ ಕೂಡ ಏನಾಗಿಲ್ಲ, ಎಲ್ಲ ಆಗಿಲ್ಲ. ನಮಗೆ ಸಂಶಯ ಬಂತಾಗ ಅದಕ್ಕೆ ಹೇಳ್ತಾರೆ ದೇವ್ರ ಬಗ್ಗೆ ಹಾಗಲ್ಲ. ಎಲ್ಲ ಗುಣಗಳು ದೇವರ ಸ್ವರೂಪ ಆದ್ದರಿಂದ ಒಂದೊಂದು ಗುಣಕ್ಕೊಬ್ಬರು ದೇವರು ಬೇಕಾಗಿಲ್ಲ. ಏನು ಸಾಕೋದಕ್ಕೆ? ಎಲ್ಲದೂ ದೇವರಲ್ಲಿದೆ. ಈಗ ನಮಗೆ ಅರ್ಥ ಆಗುತ್ತೆ. ಸಮುದ್ರಕ್ಕೆ ದೇವರು ಹೋಲಿಸ್ತಾರೆ ತಿಳ್ಕೊಬೇಡ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ. ನಾವೇನು ಮಾಡೋದು? ಪ್ರಶ್ನೆ ಮಾಡಕ್ಕೆ ಹೊರಟ್ರೆ ಓ ಬಿಡಿ ಬರೀ ನೀರಿದೆ ದೇವರಲ್ಲಿ ಅಂತ ಆಯ್ತಲ್ಲ. ಸೊದ್ದಿರ್ತಾರೆ ಅದು ಉಪ್ಪು ನೀರು ಬೇರೆ ಜೊತೆಗೆ. ಈ ರೀತಿ ಅರ್ಥ ಮಾಡಕ್ಕೆ ಹೇಳಿತಾ ಅಲ್ಲ. ಒಂದು ದೃಷ್ಟಾಂತ ಅಷ್ಟೇ. ಸಮುದ್ರ ಹೇಗೆ ಜಲನಿಧಿಯೋ ಪರಮಾತ್ಮಗೆ ಗುಣನಿಧಿ. ಅರ್ಥ ಸ್ವಾರಸ್ಯ ಗೊತ್ತಾಯ್ತಾ?
ಜಲಕ್ಕೆ ಅಲ್ಟಿಮೇಟ್ ಇದು, ಪರಮಾತ್ಮ ಎಲ್ಲದಕ್ಕೂ ಅಲ್ಟಿಮೇಟ್. ಇದು ಎಕ್ಸ್ಟೆಂಡ್ ಮಾಡ್ಕೋಬೇಕು, ಅದಕ್ಕೆ ಪರಿಪೂರ್ಣ ಅಂತ ಸೇರಿಸಿದರು. ಪರಿಪೂರ್ಣ ಗುಣಾರ್ಣವಾಯ, ಎಲ್ಲ ಗುಣಗಳಿಂದನೂ ಪೂರ್ಣನಾದವನು. ಇಲ್ಲದ್ರೆ ಈ ಪ್ರಶ್ನೆ ಬರ್ತಿತ್ತಾಗ ಒಂದೊಂದು ಪೂರ್ಣತೆ ಒಂದೊಂದು ಗುಣ ತಗೊಂಡು ಒಬ್ಬ ದೇವರು ಬಂದರೆ ಎಷ್ಟು ಜನ ಆಗ್ತಿದ್ರಾಗ? ಇಲ್ಲ. ನಾಮಾದಿ ಪ್ರಾಣ ಪರ್ಯಂತ ದ್ಯೋಯಿಹಿನ ಸತ್ಯಾದಿ ರೂಪವಾನ್. ವಿಷ್ಣು ಸಹಸ್ರನಾಮದಲ್ಲಿ 1000 ನಾಮ ಇದೆ. 1000 ವಿಷ್ಣು ಇದ್ದಾರಾ? ಒಬ್ಬ ವಿಷ್ಣುವಿನ ಅಷ್ಟು ಗುಣಗಳೇ ಹೊರತು ಬೇರೆ ಅಲ್ಲ. ತಸ್ಮೈ ನಮೋ ಭಗವತೆ ವಿಷ್ಣವೇ ಸರ್ವಜಿಷ್ಣವೇ ಇತಿ. ಆಚಾರ್ಯ ಶ್ಲೋಕ ಈ ರೀತಿ ಕೋಟ್ ಮಾಡಿಬಿಡ್ತಾರೆ ಕೆಲವನ್ನ. ಇವೆಲ್ಲ ಸ್ತೋತ್ರ ಮಾಡ್ಕೋಬೇಕು, ಇವನ್ನೆಲ್ಲ ಸರ್ವಮೂಲಗತವಾದ ವಿಷ್ಣು ಸ್ತೋತ್ರಗಳು ತುಂಬ ಸಿಗುತ್ತೆ ಈ ಥರ. ಅದಿಷ್ಟು ಪಟ್ಟಿ ಮಾಡಿಕೊಂಡ್ರೆ ಅದು ಹೇಳ್ತಿರೋದು ಶಾಸ್ತ್ರ ಓದಿದಾಗ ಆಯಿತು, ವರ್ಣ ಮಾಡಿದಾಗ ಆಯಿತು, ದೇವ್ರ ಸ್ತೋತ್ರ ಮಾಡಿದಾಗೂ ಆಯಿತು. ಅದು ಉಡಿ ಸ್ತೋತ್ರ ಆ ರೀತಿ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಕೂಡ ಮಾಡಬೇಕು. ಸತ್ಯ, ಸತ್ಯತ್ವ, ಸತ್ಯ ಸಮಾತ್ಮ ಸಮಃ, ಸತ್ಯ ಮೊದಲಾದ ಪ್ರತಿಯೊಂದು ಗುಣ ಕೂಡ ಅನುಪೂರ್ಣ ಇರಬೇಕಾದ್ರೆ, ಒಂದೊಂದು ಗುಣ ಪೂರ್ಣವಾಗಿ ಒಬ್ಬ ವ್ಯಕ್ತಿ ಇರೋದಾದರೆ ಎಷ್ಟು ಜನ ಇರಬೇಕಾಗತ್ತೆ ಅಂತ ಕೇಳಿದ. ಅಲ್ಲ, ಒಬ್ಬೇ ಪರಮಾತ್ಮ ಅಷ್ಟು ಗುಣಗಳು. ಗೊತ್ತಾಯ್ತಾ? ಇವನು ಡಾಕ್ಟ್ರು, ಇವನು ಶ್ರೀಮಂತ, ಇವನು ಬುದ್ಧಿ ಹೇಳಿ ಎಲ್ಲ ಒಬ್ಬರ ಬಗ್ಗೆ ಹೇಳ್ತಾ ಇದ್ದಾರೆ. ಡಾಕ್ಟ್ರು ಓದು, ಬುದ್ಧಿವಂತು, ಶ್ರೀಮಂತ ಎಲ್ಲ ಅವನೇ ಆಗಿದ್ದ. ಮನೆ ಓನೋರು ಬೇರೆ ಜೊತೆಗೆ, ಆದರೂ ಕೂಡ ಒಬ್ಬನೇ ವ್ಯಕ್ತಿ ಅವನು. ಇವನೇಂತ ಒಬ್ಬ ಗುಣಕ್ಕೊಬ್ಬ ದೇವರು ಅಂತ ಹೇಳ್ಕೊಂಡು ಹೋಗಬೇಡ. ಎಲ್ಲ ಗುಣಗಳು ಸೇರಿ ಎಲ್ಲವೂ ಪರಿಪೂರ್ಣವಾಗಿದ್ದೇ ದೇವರಾಗಿದ್ದಾರೆ. ಸಮುದ್ರ ಇದಿದೆ, ಜಲನಿಧಿ ಹೌದು, ಆದರೆ ಶಿಲಾನಿಧಿ ಅಲ್ಲ. ಸಮುದ್ರ ಶಿಲೆಗಳ ನಿಧಿ ಅಲ್ಲ, ಆಮೇಲೆ ಸಸ್ಯಗಳ ನಿಧಿ ಅಲ್ಲ. ಹೆಚ್ಚಿರ್ಬೋದು ಅಷ್ಟೇ, ಅದೇ ಅಲ್ಲ. ನೀರು ಮಾತ್ರ ಪೂರ್ತಿ ಇದೆ, ಒಂದು ಲಿಮಿಟೇಷನ್ ಇದೆ. ದೇವ್ರು ಹಾಗಲ್ಲ. ಇದು ದೃಷ್ಟಾಂತ ಕೊಡ್ಲಿಕ್ಕೆ ಹೇಳಿದ್ದೆ ಹೊರತು ಏನು ಹೇಳಿದ್ರು ದೇವರಲ್ಲಿ. ದೇವರು ಇನ್ನು ಪೂರ್ತಿ ಪರ್ಫೆಕ್ಟ್ ಎಕ್ಸಾಂಪಲ್ ಯಾತಕ್ಕೆ ಕೊಡೋದಕ್ಕೆ ಬರೋದಿಲ್ಲ ಅಂದರೆ, ಎಕ್ಸಾಂಪಲ್ ಇನ್ನೊಬ್ಬ ದೇವ್ರು ಬೇಕು ನಮಗೆ, ಇನ್ನೊಬ್ಬ ದೇವ್ರನ್ನ ತೋರಿಸ್ಬೇಕಷ್ಟೆ. ಹೀಗೆ ಹೇಳೋದು. ಕೃಷ್ಣ ಹೇಗಿದ್ದಾರೆ, ರಾಮ ಇದ್ದಾಗಿದ್ದಾರೆ, ರಾಮ ಕೃಷ್ಣ ಇದ್ದಾಗ, ನರಸಿಂಹ ಇದ್ದ, ಆ ರೀತಿ ಹೇಳಬೇಕೇ ಹೊರತು ಇನ್ನೊಬ್ರಿಗೆ ಹೋಲಿಸಕ್ಕೆ ಹೋಗಬಾರ್ದು. ಅಕಸ್ಮಾತ್ ಹೋಲಿಸಿದ್ರೆ ಏನಂತ ಅರ್ಥ ಮಾಡಬೇಕಾಗ, ನೀಚೋಪಮ, ಕಡಿಮೆದನ್ನು ಕೊಟ್ಟು ಹೇಳಿ. ಸತ್ಯಾಜ್ಯ ಅಹಮಾತ್ಮ ಅಂತ ಸದ್ಗುಣ ಸಮುದೀರಿತಾ ತಸ್ಮೈ ನಮೋ ಭಗವತೆ. ತಸ್ಮಾದೇ 2 ಸ್ತೋತ್ರಗಳೇ, ಅದು ಭಗವತೆ, ಇದು ಅದೇ ಕಂಟಿನ್ಯೂಡ್ ಸ್ತೋತ್ರ. ಅದು ಅಧ್ಯಾತ್ಮನ ಗ್ರಂಥದಲ್ಲಿದೆ ಅಂತ ಕೋಟ್ ಮಾಡ್ತಾರೆ. ಸತ್ಯಾದ್ಯಾಹ ಅಹಮಾತ್ಮಾಂತಾಹ, ಅಹಂ ಶಬ್ದ, ಆಪ್ತ ಶಬ್ದ, ಸತ್ಯ ಶಬ್ದ, ಯದ್ಗುಣಾ ಸಮುದೀರಿತಾ, ಒಬ್ಬನೇ ಗುಣಗಳಾಗಿ ಹೇಳಲ್ಪಟ್ಟಿವೆ ಅಂತ. ತಸ್ಮೈ ನಮೋ ಭಗವತೆ ಯಸ್ಮಾದೇವ ವಿಮುಚ್ಯತೆ. ಇದೆಲ್ಲ ತಿಳ್ಕೊಂಡ್ರೆ ಮಾತ್ರ ಮುಕ್ತಿ. ಆದ್ದರಿಂದ ಯಾವುದೋ ಕ್ಲಾಸ್ ಚಕ್ಕರನ್ನೇ ಕೊಡ್ತಾರೆ. ಕ್ಲಾಸ್ ಅದು ಪರೀಕ್ಷೆ ಭಾಳ ಇಂಪಾರ್ಟೆಂಟು. ಸಾಮಾನ್ಯವಾಗಿ ಬೇರೆ ದಿವಸಗಳಲ್ಲಿ ಅಟೆಂಡೆನ್ಸ್ ಇದ್ರೂ ತಪ್ಪಿಸಿರ್ತಾರೆ. ಬರೀ ಲಾಸ್ಟ್ ಕ್ಲಾಸ್ ತೊಗೋತಾರೆ, ಸ್ಪೆಷಲ್ ಕ್ಲಾಸ್, ಅಟೆಂಡೆನ್ಸ್ ಇರೋಲ್ಲ ಅದಕ್ಕೆ. ಅಷ್ಟು ಅಟೆಂಡೆನ್ಸ್ ಯಾವಾಗಲೂ ಫುಲ್ ಬಂದುಬಿಟ್ಟಿರ್ತಾರೆ ಜನ. ಅವರು ಯಾತಕ್ಕೆ ಭಾಳ ಇಂಪಾರ್ಟೆಂಟ್ ಹೇಳ್ತಾರೆ ಅಂತ ಹೇಳ್ಬಿಟ್ಟು. ನಮ್ಮ ಕೆಲವು ಬೆಸ್ಟ್ಗಳಿದ್ರು ಇದರಲ್ಲೆಲ್ಲ, ಅವರು ಸಾಮಾನ್ಯ ಕ್ಲಾಸ್ ತೊಗೊಳ್ಳೋದು ಭಾಳ ಕಡಿಮೆ. ಕೊನೆಗೆ ಕಂಟಿನ್ಯೂಸ್ ಆಗಿ 1ಕ್ಕೆ ಶುರು ಮಾಡಿ ರಾತ್ರಿ 8ರವರೆಗೂ. ನಾವು ಲೌಕಿಕದಲ್ಲಿ ಎಷ್ಟು ಕೇಳ್ತಾರೆ, ಶಾಸ್ತ್ರದಲ್ಲಿ ಎಷ್ಟು ಕೇಳ್ಬೋದಾಗಿ. ಒಂದು ನಾನ್ ಸ್ಟಾಪ್ ಒಬ್ಬ ಎಲ್ಲ ಫುಲ್ ಯಾರ್ಯಾರು ಕಾಡಿದ ಬುಕ್ಕಳೇ ಕಾಡಿಸ್ತಾ ಇದ್ರು. ಇದರೊಳಗೆ ಅಟೆಂಡೆನ್ಸ್ ಹೆಸರೇ ಇಲ್ಲ. ಅದಕ್ಕೂ ಟೈಮ್ ವೇಸ್ಟ್ ಬರ್ತಾರೆ ಹಾಕಿದರೆ, ಅದು ಕೂಡ ಟೈಮ್ ತಗೊಳ್ಬಾರ್ದು. ಆ ಥರ ಕಾನ್ಸಂಟ್ರೇಷನ್ ಇರಬೇಕು. ಪ್ರಕೃತಿ ಅಪಿ ಜನ್ಮ ದೇಹೇ ಸಂಸಾರ ಇದಿಷ್ಟು ನಾಳೆ ಹಾಗಿದ್ದರೆ ಮತ್ತು ಪ್ರತಿಯೊಂದು ರೇಖರಣೆ ಹೇಗೆ ಶುರುವಾಗತ್ತೆ? ಇನ್ನೊಂದು ಪ್ರಶ್ನೆ ಹಾಕ್ಕೊಂಡೆ ಶುರುವಾಗ. ಪ್ರತಿ ಸೂತ್ರ, ಪ್ರತಿ ಅಧಿಕರಣಕ್ಕೂ ಏನು ಲಿಂಕ್ ಇದೆ? ಫಸ್ಟ್ ಶುರುವಾಗತ್ತೆ. ಹಾಗೆ ಅದಕ್ಕೆ ಶಾಸ್ತ್ರ ಅಂತ ಕರೆಯೋದು. ಅದು ಪ್ರಶ್ನೆ ಕೇಳದೆ ಹೋದರೆ ಅದು ಕಾವ್ಯ ಆಗಿಬಿಡುತ್ತೆ. ಸುಮ್ಮನೆ ಕೇಳಿದ್ರೆ ಕಾವ್ಯ ಆಗುತ್ತೆ ಹೊರತು ಏನಾಗೋದಿಲ್ಲ, ಅದು ಶಾಸ್ತ್ರ ಆಗೋದಿಲ್ಲ.